ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಮಲೇಷ್ಯಾದ ರಾಷ್ಟ್ರೀಯ QR ಪ್ರಮಾಣಿತ ವ್ಯವಸ್ಥೆಯಾದ ಡು ಇಟ್ ನೌ QR ಅನ್ನು ನಿರ್ವಹಿಸುವ ಸಂಸ್ಥೆ ಯಾವುದು? ಉತ್ತರ, ಪೇಮೆಂಟ್ ನೆಟ್ವರ್ಕ್ ಮಲೇಷ್ಯಾ. ಭಾರತದ UPI ಮತ್ತು ಮಲೇಷ್ಯಾದ ಯಾವ ಪಾವತಿ ವ್ಯವಸ್ಥೆಯನ್ನು ಪರಸ್ಪರ ಜೋಡಿಸಲು NIPL ಮತ್ತು ಪೇನೆಟ್ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿವೆ? ಉತ್ತರ, ಡು ಇಟ್ ನೌ QR. 2026-27ನೇ ಅವಧಿಗೆ ICAIನ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ, CA ಮಂಗೇಶ್ ಪಾಂಡುರಂಗ್ ಕಿನಾರೆ. 2026ರ ಫೆಬ್ರವರಿ 12ರಂದು ರಾಷ್ಟ್ರೀಯ ಉತ್ಪಾದಕತಾ ಪರಿಷತ್ತು ತನ್ನ ಎಷ್ಟನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು? ಉತ್ತರ, 68ನೇ. ರಾಷ್ಟ್ರೀಯ ಉತ್ಪಾದಕತಾ ಪರಿಷತ್ತು ಭಾರತ ಸರ್ಕಾರದ ಯಾವ ಸಚಿವಾಲಯದಡಿಯಲ್ಲಿ ಬರುತ್ತದೆ? ಉತ್ತರ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಅಪಘಾತ ನಡೆದ ನಂತರದ ಯಾವ ಸಮಯವನ್ನು ಗೋಲ್ಡನ್ ಅವರ್ ಎಂದು ಪರಿಗಣಿಸಿ ತ್ವರಿತ ಚಿಕಿತ್ಸೆಗೆ ಒತ್ತು ನೀಡಲಾಗಿದೆ? ಉತ್ತರ, ಮೊದಲ 1 ಗಂಟೆ. ಸ್ಮಾರ್ಟ್ ಆಫ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಯೋಜನೆಯನ್ನು ನಿರ್ವಹಿಸುವ ಸಂಸ್ಥೆ ಯಾವುದು? ಉತ್ತರ, ಸಿಡ್ಬಿ. ನಗರ ಸವಾಲು ನಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನಾ ವೆಚ್ಚದ ಎಷ್ಟು ಶೇಕಡಾವಾರು ಮೊತ್ತವನ್ನು ಭರಿಸುತ್ತದೆ? ಉತ್ತರ, 25%. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚೀರ್ ಪೆಸೆಂಟ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ, ಹಿಮಾಲಯದ ಒಂದು ವಿಶಿಷ್ಟ ಪಕ್ಷಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದ PM ರಾಹತ್ ಯೋಜನೆಯ ಪೂರ್ಣ ರೂಪವೇನು? ಉತ್ತರ, ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್. ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಉತ್ತರ, ಆಂಧ್ರಪ್ರದೇಶ. ಪೆಟ್ರೋಕೆಮಿಕಲ್ ಆಧಾರಿತ ಪ್ಲಾಸ್ಟಿಕ್ಗಳಿಗೆ ಪರ್ಯಾಯವಾಗಿ ಬಳಸಲಾಗುವ ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ ತಯಾರಿಸಲು ಬಳಸುವ ಪ್ರಮುಖ ಜೈವಿಕ ರಾಸಾಯನಿಕ ಯಾವುದು? ಉತ್ತರ, ಪಾಲಿಲ್ಯಾಕ್ಟಿಕ್ ಆಸಿಡ್. ಶ್ವೇತ ಕ್ರಾಂತಿ 2.0 ಯೋಜನೆಯನ್ನು ಜಾರಿಗೆ ತರುತ್ತಿರುವ ಕೇಂದ್ರ ಸಹಕಾರ ಸಚಿವರು ಯಾರು? ಉತ್ತರ, ಅಮಿತ್ ಶಾ. ಕರ್ನಾಟಕ ಸರ್ಕಾರವು ಕೆಲಸದ ಸ್ಥಳಕ್ಕೆ ಹೋಗುವ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಉಚಿತ ಬಸ್ ಪ್ರಯಾಣ ಯೋಜನೆಯ ಹೆಸರೇನು? ಉತ್ತರ, ಶಕ್ತಿ ಯೋಜನೆ. ಚಿಂಚಾ ಸಾಮ್ರಾಜ್ಯವು ಆಧುನಿಕ ಕಾಲದ ಯಾವ ದೇಶದ ಕರಾವಳಿ ಭಾಗದಲ್ಲಿ ನೆಲೆಸಿತು? ಉತ್ತರ, ಪೆರು. ಇತ್ತೀಚೆಗೆ ಭಾರತ ಸರ್ಕಾರವು ಬಯೋಮ್ಯಾನ್ಯುಫ್ಯಾಕ್ಚರಿಂಗ್ ಉತ್ತೇಜಿಸಲು ಯಾವ ಯೋಜನೆಯಡಿ ಜೈವಿಕ ರಾಸಾಯನಿಕಗಳಿಗೆ ಆದ್ಯತೆ ನೀಡಿದೆ? ಉತ್ತರ, BioE3 ನೀತಿ. ಚಿಂಚಾ ಸಾಮ್ರಾಜ್ಯದ ವಾಸ್ತುಶಿಲ್ಪದಲ್ಲಿ ಹೆಚ್ಚಾಗಿ ಬಳಸಲಾದ ತಂತ್ರಜ್ಞಾನ ಅಥವಾ ವಸ್ತು ಯಾವುದು? ಉತ್ತರ, ಅಡೋಬ್. ಇತ್ತೀಚಿನ ವನ್ಯಜೀವಿ ಗಣತಿಯ ಪ್ರಕಾರ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಬಿಳಿ ಬೆನ್ನಿನ ರಣಹದ್ದುಗಳ ಸಂಖ್ಯೆ
ಹೆಚ್ಚಾಗಿ ಕಂಡುಬಂದ ಪ್ರದೇಶ ಯಾವುದು? ಉತ್ತರ ಸೀಗರು ಪ್ರಸ್ಥಭೂಮಿ. ಯಾವ ಪ್ರಮುಖ ನದಿಯು ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗುತ್ತದೆ? ಉತ್ತರ ಗೋದಾವರಿ. ಪಿಎಂ ದಕ್ಷ ಯೋಜನೆಯ ಪೂರ್ಣ ರೂಪವೇನು? ಉತ್ತರ ಪ್ರಧಾನ ಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನಾ. ಪಶ್ಚಿಮ ಘಟ್ಟದಲ್ಲಿ ಹೊಸ ಪ್ರಭೇದಗಳನ್ನು ಪತ್ತೆಹಚ್ಚುವುದು ಯಾವುದನ್ನು ಸೂಚಿಸುತ್ತದೆ? ಉತ್ತರ ಪಶ್ಚಿಮ ಘಟ್ಟಗಳು ಒಂದು ಜೈವಿಕ ವೈವಿಧ್ಯತೆಯ ತಾಣ. ಇತ್ತೀಚೆಗೆ ಭಾರತದ ಯಾವ ಭಾಗದಲ್ಲಿ ಹೊಸ ಜಾತಿಯ ಆರ್ಮಿ ಆಂಟ್ ಪ್ರಭೇದವನ್ನು ಪತ್ತೆ ಹಚ್ಚಲಾಗಿದೆ? ಉತ್ತರ ಪಶ್ಚಿಮ ಘಟ್ಟಗಳು. ಚೀಫ್ ಫೆಸೆಂಟ್ ಪಕ್ಷಿಗಳನ್ನು ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಕೇಂದ್ರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಉತ್ತರ ಹಿಮಾಚಲ ಪ್ರದೇಶ. 2026-27ನೇ ಸಾಲಿಗೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಸಿ.ಎ. ಪ್ರಸನ್ನಕುಮಾರ್ ಡಿ. ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ತನ್ನ ಕಾರ್ಯನಿರ್ವಾಹಕರ ಶಿಕ್ಷಣ ಮತ್ತು ಸಾಮರ್ಥ್ಯ ವೃದ್ಧಿಗಾಗಿ ಐಐಎಂ ಕೋಯಿಕೋಡ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಭಾರತೀಯ ಓವರ್ಸೀಸ್ ಬ್ಯಾಂಕ್. ಎನ್ಐಪಿಎಲ್ ಎಂಬುದು ಈ ಕೆಳಗಿನ ಯಾವ ಸಂಸ್ಥೆಯ ಅಂತಾರಾಷ್ಟ್ರೀಯ ವಿಭಾಗವಾಗಿದೆ? ಉತ್ತರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ.